ರಸ್ತೆ ಪಕ್ಕ ಮನೆ ಇದ್ದವರು ಅಥವಾ ರಸ್ತೆಗೆ ಅಂಟಿಕೊಂಡು ಸೈಟ್ ಅಥವಾ ಪ್ಲಾಟ್ ಇದ್ದವರು, ರಸ್ತೆಗೆ ಅಂಟಿಕೊಂಡು ಜಮೀನು ಇದ್ದವರು ಸರಕಾರಿ ಜಾಗವನ್ನು ಅಲ್ಪ ಸ್ವಲ್ಪ ಒತ್ತುವರಿ ಮಾಡಿಕೊಳ್ಳುವುದು ಸಹಜ. ಯಾಕೆ ಅಂದ್ರೆ ಅದರ ಮಾಲೀಕರು ಸರಕಾರವೇ ಆಗಿದ್ದು, ಅಲ್ಪ ಸ್ವಲ್ಪ ಒತ್ತುವರಿ ಮಾಡಿಕೊಂಡರು ನಮ್ಮನ ಯಾರೂ ಕೇಳಲ್ಲ ಎನ್ನುವ ಒಂದು ಧೈರ್ಯ ಇರುತ್ತದೆ. ಆದರೆ ನಮ್ಮನ ಯಾರೂ ಕೇಳಲ್ಲ, ಸರಕಾರ ನಮ್ಮನ ಏನು ಮಾಡುತ್ತೆ? ಸರಕಾರ ಜಾಗದಲ್ಲಿ ನಾವು ಮನೆಯನ್ನ ಕಟ್ಟುತ್ತೇವೆ, ಸರಕಾರಿ ಜಾಗದಲ್ಲಿ ನಾವು ಉಳುಮೆಯನ್ನು ಮಾಡುತ್ತೇವೆ, ಸರಕಾರಿ ಜಾಗದಲ್ಲಿ ಕೃಷಿ ಕಾರ್ಯ ಚಟುವಟಿಕೆಗಳನ್ನ ಮಾಡುತ್ತೇವೆ. ಯಾಕಂದ್ರೆ ನಮ್ಮ ಜಮೀನು ಸರಕಾರಿ ಗರಾಯಣ ಅಥವಾ ಸರಕಾರಿ ಬೀಳು ಜಾಗಕ್ಕೆ ಅಂಟಿಕೊಂಡಿದೆ. ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಜಮೀನು ಅಗಲಿಸುತ್ತಾ ಹೋದ್ರೂ ನಮ್ಮನ ಯಾರು ಕೇಳುವವರು ಇಲ್ಲ ಎನ್ನುವಂತಹ ಸಾರ್ವಜನಿಕರಿಗೆ ರಾಜ್ಯ ಸರಕಾರದಿಂದ ಹೊಸ ಆದೇಶವನ್ನ ಜಾರಿಗೊಳಿಸಿದ್ದು, ಸರ್ಕಾರಿ ಜಾಗ ಜಮೀನು ಅನಧಿಕೃತವಾಗಿ ಆಕ್ರಮಿಸಿಕೊಂಡರೆ ಅಥವಾ ಭೂ ಕಬಳಿಕೆ ಮಾಡಿಕೊಂಡರೆ ಯಾವೆಲ್ಲ ಶಿಕ್ಷೆ ಮತ್ತು ಎಷ್ಟು ದಂಡವನ್ನ ಹಾಕಲಾಗುತ್ತೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಆದೇಶ ಪಾತ್ರದಲ್ಲಿ ನೀಡಲಾಗಿದೆ. ಈ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಿಸಲಾಗಿದ್ದು, ಸರಕಾರದ ಆಸ್ತಿಯನ್ನ ಯಾರೂ ನಮ್ಮನ್ನ ಕೇಳೋದಿಲ್ಲ ಎನ್ನುವಂತಹ ಧೈರ್ಯದಿಂದ ಅನಧಿಕೃತವಾಗಿ ಭೂ ಕಬಳಿಕೆ ಮಾಡುವಂತಹ ಹಾಗೂ ಒತ್ತುವರಿ ಮಾಡುವುದು ಜೈಲು ಶಿಕ್ಷೆ ಮತ್ತು ದಂಡಕ್ಕೆ ಕಾರಣವಾಗುತ್ತೆ. ರಾಜ್ಯದಲ್ಲಿ ಸರ್ಕಾರಿ ಸ್ವತ್ತು ಅಕ್ರಮವಾಗಿ ಆಕ್ರಮಿಸಿಕೊಳ್ಳುವುದು, ಮಾರಾಟ ಮಾಡೋದು, ಸ್ವಾಧೀನ ಮಾಡೋದು ಅಪರಾಧ. ಈ ಸಂಬಂಧ ಕರ್ನಾಟಕ ಭೂಕಂದಾಯ ಅನಿಧಿಯ 1964, 1192 ಅಡಿಯಲ್ಲಿ ಸರ್ಕಾರಿ ಸ್ವತ್ತಿನ ಕುರಿತಂತೆ ಮಹತ್ವದ ಮಾಹಿತಿಯನ್ನು ನೀಡಲಾಗಿದೆ. ಕಾಯ್ದೆಯಲ್ಲಿ ಏನೇ ಒಳಗೊಂಡಿದ್ರು ಅಥವಾ ನಿಯಮಗಳು ಏನೇ ಇದ್ರೂ ಯಾವನೊಬ್ಬ ವ್ಯಕ್ತಿ ಈ ಕೆಳಗಿನ ಪಟ್ಟಿ ಎಂದ್ರೆ ಕಲಂ 2ರಲ್ಲಿ ನಿರ್ದಿಷ್ಟಪಡಿಸಲಾದ ಅಪರಾಧ ಎಸಗಿರದೆ ನ್ಯಾಯದಂಡಾಧಿಕಾರಿಗಳು ಪ್ರಥಮ ದರ್ಜೆಯವರಿಂದ ವಿಚಾರಣೆ ನಡೆಸಿ ಕೆಳಗಿನಂತೆ ಶಿಕ್ಷೆ ಮತ್ತು ದಂಡವನ್ನ ವಿಧಿಸಬಹುದಾಗಿದೆ. ಸರ್ಕಾರಿ ಸ್ವತ್ತನ್ನ ಅಕ್ರಮವಾಗಿ ಆಕ್ರಮಿಸಿ ಸರ್ಕಾರಿ ಸ್ವತ್ತೆಂದು ಗೊತ್ತಿದ್ದು ಹೊಂದಿದ್ರೆ ಪರಂತು ಈ ಮೇಲ್ಕಂಡ ಉಪಬಂಧವು ಜಮ್ಮ ಕೊಡಗು ಜಿಲ್ಲೆಯಲ್ಲಿನ ಬಾನೆ ಸ್ವತ್ತುಗಳು ಮತ್ತು ಕಲಂ 94A, 94B, 94 CRDಯಲ್ಲಿ ಸ್ಥಾಪಿಸಲಾದ ಸಮಿತಿಗಳ ಮುಂದೆ ಕ್ರಮಬದ್ಧಗೊಳಿಸಲು ಅರ್ಜಿಗಳು ವಿಲೆ ಇದ್ದರೆ ಅನ್ವಯವಾಗತಕ್ಕದಲ್ಲ ಎಂದಿದೆ. ಈ ಮೇಲಿನ ಅಪರಾಧಕ್ಕೆ 1 ವರ್ಷ ಜೈಲು ಶಿಕ್ಷೆ ಮತ್ತು 5,000 ದಂಡ. ಸರಕಾರಿ ಸ್ವತ್ತನ್ನ ಮಾರಾಟ ಮಾಡಲು, ಅಡಮಾನ ಮಾಡಲು, ದಾನ ಮೂಲಕ ಹಸ್ತಾಂತರಿಸಲು ದಸ್ತಾವೇಜುಗಳನ್ನ ಸೃಷ್ಟಿಸಿ ವಂಚಿಸಿದರೆ 3 ವರ್ಷ ಜೈಲು ಮತ್ತು 10,000 ದಂಡ ವಿಧಿಸಬಹುದಾಗಿದೆ. ಸರಕಾರಿ ಸ್ವತ್ತು ಕಬಳಿಸುವ ಉದ್ದೇಶದಿಂದ ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿದರೆ 3 ವರ್ಷ ಜೈಲು ಮತ್ತು 5,000 ದಂಡವನ್ನ ವಿಧಿಸಬಹುದಾಗಿದೆ. ಈ ಕಾಯ್ದೆಯ ಉಪಬಂಧಗಳಿಗೆ ವಿರುದ್ಧವಾಗಿ ಆದೇಶ ಮಾಡಿದ್ದೇ ಆದಲ್ಲಿ ಅಂತಹ ಅಧಿಕಾರಿಯ ವಿರುದ್ಧವೂ 5,000 ದಂಡ ವಿಧಿಸಿ ನಂತರದ ಅಪರಾಧಿಗಳಿಗೆ 5 ಪಟ್ಟು ದಂಡವನ್ನು ವಿಧಿಸಬಹುದಾಗಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಸರಕಾರದ ಆಸ್ತಿ ಎಲ್ಲಾ ಸಾರ್ವಜನಿಕರ ಆಸ್ತಿ, ಅದನ್ನ ಅನಧಿಕೃತವಾಗಿ ಆಕ್ರಮಿಸುವುದು, ಒತ್ತುವರಿ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಸರಕಾರ ದೇಶ ಅಭಿವೃದ್ಧಿ ಮತ್ತು ಜನತೆಯ ಅಭಿವೃದ್ಧಿಗಾಗಿ ಕಾರ್ಯಗಳನ್ನ ಮಾಡಲು ಜಾಗದ ಅವಶ್ಯಕತೆ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಸರ್ಕಾರಿ ಜಾಗದಲ್ಲಿ ನಿಮ್ಮ ಶ್ರಮವಹಿಸಿ ಕಟ್ಟಿರುವ ಮನೆಯಾಗಿರಲಿ ಅಥವಾ ಶ್ರಮವಹಿಸಿ ಮಾಡಿರುವಂತಹ ಯಾವುದೇ ಚರಾಸ್ತಿಯನ್ನ ಸರ್ಕಾರಿ ಜಾಗದಲ್ಲಿ ಇದ್ದರೆ ಅದನ್ನ ಯಾವುದೇ ಲೆಕ್ಕಿಸದೆ ಯಾವುದೇ ಜಾಗದಲ್ಲಿ ಅದನ್ನ ತೆಗೆದು ಹಾಕಬಹುದು. ಈ ವಿಡಿಯೋದಲ್ಲಿ ರಾಜ್ಯದ ಎಲ್ಲಾ ರಸ್ತೆಯ ಅಕ್ಕಪಕ್ಕ ಪ್ಲಾಟ್ ಹಾಗೂ ಜಮೀನುಗಳು ಇದ್ದವರಿಗೆ ಅಥವಾ ಸರ್ಕಾರಿ ಬೀಳು ಜಾಗಕ್ಕೆ ಅಂಟಿಕೊಂಡು ಜಮೀನುಗಳು ಇರುವ ನಿಮ್ಮ ಸ್ನೇಹಿತರಿಗೂ ಮತ್ತು ಸಂಬಂಧಿಕರಿಗೂ ಈ ವಿಡಿಯೋವನ್ನ ಈಗಲೇ ಶೇರ್ ಮಾಡಿ ಹಾಗೂ ಈ ಮಾಹಿತಿಯನ್ನ ತಿಳಿಸಿ. ವಿಡಿಯೋ ಲೈಕ್ ಆದ್ರೆ ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.